ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಹಿಳೆಯರು ಈಗ ಯಾವ ಕ್ಷೇತ್ರದಲ್ಲಿಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿ ಪೈಪೋಟಿ ಹೊಡ್ತಾ ಸಾಧನೆಯ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಎಸ್ಪೆಷಲಿ ವಿಮೆನ್ ಜರ್ನಲಿಸಂ ಫೀಲ್ಡಲ್ಲಿ ಹೇಗಿದ್ದಾರೆ, ಮಹಿಳೆಯರು ಜರ್ನಲಿಸಂ ಫೀಲ್ಡಲ್ಲಿ ಯಾವ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ ಅಂತ ತೆಗೆದುಕೊಂಡಾಗ ಸಾಕಷ್ಟು ಮಾಧುರಿ ಮಹಿಳೆಯರು ನಮ್ಮ ಕಣ್ಮುಂದೆ ಬರ್ತಾರೆ. ಹಾಗೆಯೇ ಜರ್ನಲಿಸಂ ಫೀಲ್ಡಲ್ಲಿ ಸಾಧನೆಯನ್ನು ಮೆರೆದವರು ಕೂಡ ನಮ್ಮ ಮುಂದೆ ಬರ್ತಾರೆ. ಸೊ ಅಂತಹ ಒಬ್ಬ ಸೆಲೆಬ್ರಿಟಿ ಗೆಸ್ಟ್ ನಮ್ಮ ಇವತ್ತಿನ ಸುಹಾಸಿನಿಯಲ್ಲಿ ಬಂದಿದ್ದಾರೆ. ಸೊ ಸಾಧನೆಯ ಹಾದಿಯಲ್ಲಿ ಸಾಗಿರುವಂತಹ ಹಾಗೆಯೇ ಇನ್ನೊಬ್ಬರಿಗೆ ಮಾದರಿಯಾಗಿರುವಂತಹ ವಿಮೆನ್ ಜರ್ನಲಿಸ್ಟ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಇವತ್ತಿನ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ವಸಂತಿ ಹರಿಪ್ರಕಾಶ್. ನಿಮಗೆಲ್ಲ ಗೊತ್ತಿದೆ, ಚಿರಪರಿಚಿತ ಧ್ವನಿ, ಚಿರಪರಿಚಿತ ಮುಖ. ಯಾಕಂದರೆ RJ ಆಗಿದ್ದವರು, NDTV ರಿಪೋರ್ಟರ್ ಆಗಿದ್ದವರು, ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿದ್ದವರು, ಈಗ BBC ನ್ಯೂಸ್ ಫೀಚರ್ ಕಂಟ್ರಿಬ್ಯೂಟರ್ ಆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮಹಿಳಾ ಒಂದು ವರದಿಗಾರ್ತಿಯಾಗಿ ಅಥವಾ ವಿಮೆನ್ ಜರ್ನಲಿಸ್ಟ್ಗೆ ಯಾವೆಲ್ಲ ಸವಾಲುಗಳು ಎದುರಾಗ್ತವೆ, ಹೇಗೆ ಅವರು ಸಾಧನೆಯ ಹಾದಿಯಲ್ಲಿ ಮುಂಚೂಣಿಯಲ್ಲಿ ಸಾಗೋದು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸಬಿತಾ, ಪ್ಲೆಜರ್ ಟು ಬಿ ಹಿಯರ್. ಎಲ್ಲ ಮಾಧ್ಯಮದ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀರಾ. ಹೆಂಗಿತ್ತು ನಿಮ್ದು ಒಟ್ಟಾರೆ ಅನುಭವ ಕೇಳೋದಾದ್ರೆ? ನಾನು ಓದಿದ್ದು ಎಲೆಕ್ಟ್ರಾನಿಕ್ಸ್. ಐ ಡಿಡ್ ಮೈ BSc ಎಲೆಕ್ಟ್ರಾನಿಕ್ಸ್. ಬಟ್ ಎಲ್ಲೋ ಒಂದು ಕಡೆ ಎಲೆಕ್ಟ್ರಾನಿಕ್ಸ್ ಓದಬೇಕಾದ್ರೆ ನನಗೆ ಅನಿಸ್ತು, ಐ ಥಿಂಕ್ ನನಗೆ ಮೀಡಿಯಾ ಏನೋ ಇಷ್ಟ ಆಗುತ್ತೆ ಅಂತ. ಸೊ ಅಲ್ಲಿಂದ ಜರ್ನಲಿಸಮ್ಗೆ ಐ ಸ್ವಿಚ್ಡ್ ಓವರ್. ಸೊ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಸಬ್ ಎಡಿಟರ್ ಆಗಿ ಸೇರಿದೆ. ಆಗ ಒಂದು ಬ್ರೇಕ್ ತಗೊಂಡೆ ಅರೌಂಡ್ 2000-2001 ಬಿಕಾಸ್ ಐ ಹ್ಯಾಡ್ ಮೈ ಚೈಲ್ಡ್ ಬೈ ದೆನ್. ಸೊ ಅದಾದಮೇಲೆ ನನಗೆ ಏನು ಅನಿಸ್ತು, ಒಂಚೂರು ಬ್ರೇಕ್ ತೊಗೊಳ್ಳೋಣ. ಯಾವಾಗಲೂ ಒಂದು ಕೆಲಸ ತುಂಬ ಡೀಪಾಗಿ ನಾವು ಇನ್ವಾಲ್ವ್ ಆಗಿ ಮಾಡ್ತಾ ಇರ್ಬೇಕಾದ್ರೆ ಒಂದು ಇಫ್ ಯು ಟೇಕ್ ಅ ಸ್ಟೆಪ್ ಬ್ಯಾಕ್ ಆ್ಯಂಡ್ ಮತ್ತೆ ಕ್ಷೇತ್ರದಲ್ಲಿ ಬಂದರೆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಅಲ್ಲ. ಈ ಥರ ಬ್ರೇಕ್ ತಗೊಳ್ಳುವಾಗ ಒಂದು ಕಡೆ .com ಇದಿತ್ತು ಆವಾಗ. ಸೊ ಅಲ್ಲಿ ಒಂದು ಎಡಿಟೋರಿಯಲ್ ಹ್ಯಾಂಡಲ್ ಮಾಡಿದೆ, indiamarkets.com ಅಂತ ಇತ್ತು. ಸೊ ಅಲ್ಲಿಂದನೂ ಒಂದು ಬ್ರೇಕ್ ತಗೊಂಡಾಗ ಇದು ರೇಡಿಯೋ ಆಗಿದ್ದು ಬಹುಶಃ ಒಂದು ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಒಂದು ವೆರಿ ಪ್ಲೆಸೆಂಟ್ ಆಕ್ಸಿಡೆಂಟ್. ಅಂದರೆ ಆ ಟೈಮಲ್ಲಿ ರೇಡಿಯೋ ಟ್ರೈನಿಂಗ್ ಅನ್ನೋದು ಅಷ್ಟು ಇರಲಿಲ್ಲ. ಬಟ್ ಐ ಲ್ಯಾಂಡೆಡ್ ಅಪ್ ಇನ್ ರೇಡಿಯೋ ಸಿಟಿ ಅನ್ನೋ ಒಂದು FM ಇದ್ದಿದ್ದು ಕಡೆ. ಅಲ್ಲಿ ಗೆಸ್ಟ್ ಆಗಿ ನನ್ನ ಕರೆಸಿದ್ರು. ಆಗಲೇ ಮೊದಲನೇ ಸಲ ರೇಡಿಯೋ ಸ್ಟೇಷನ್ ಅಂದರೆ ಹೀಗಿರತ್ತೆ ಅನ್ನೋ ಒಂದು ಐಡಿಯಾ ಬಂತು. ಬಟ್ ಅದಾದಮೇಲೆ ನನಗೆ ಬಹಳ ಏನೋ ಐ ಚೆರಿಶ್ ಒನ್ ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಮ ಆಕಾಶವಾಣಿಯಲ್ಲಿ ಅಂದರೆ FM ರೈನ್ಬೋ 101.3 ಅಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಶೋ, ರಾಕ್ ಶೋ, ಒಂದು ಇಟ್ ವಾಸ್ ಓಲ್ಡ್ ಇಂಗ್ಲಿಷ್ ರೆಟ್ರೋ ಮ್ಯೂಸಿಕ್ದು ಒಂದು ಶೋ, ವೆನ್ಸ್ಡೇ ವೈನ್ ಬ್ಯಾಕ್ ಅಂತ ಮಾಡ್ತಾ ಇರ್ಬೇಕಾದ್ರೆ ತಿರ್ಗಾ ಮತ್ತೊಂದ್ಸಲ ರೇಡಿಯೋ ಸಿಟಿಯಿಂದ ಅವ್ರು ಕಾಲ್ ಮಾಡಿದ್ರು, ಈ ಥರ ಬ್ರೇಕ್ಫಾಸ್ಟ್ ಶೋ ಮಾಡ್ತೀರಾ ಅಂತ. ಸೊ ಅದು ಲೈವ್ ಶೋ, ಪ್ರತಿದಿನ 4 ಗಂಟೆ ಬೆಂಗಳೂರಿನ ಎಬ್ಸೋ ಕೆಲಸ. ಆ ಶೋ ಹೆಸರು ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರ್ ಅಂತ. ಸೊ ನನಗೆ ಅನಿಸ್ತಾ ಇತ್ತು ಫಸ್ಟ್ ಅವ್ರು ಕರೆದಾಗ, ಯಾಕೆ ನನ್ನನ್ನು ಕರಿತಾ ಇದ್ದೀರಾ, ಬಿಕಾಸ್ ಎಲ್ಲ ಪ್ರತಿದಿನ ಆ ಥರ ಒಂದು ಹೊಸ ವಿಷಯ ಹೇಳುವಂಥದ್ದು ಏನಿದೆ ಬೆಂಗಳೂರಿಗೆ, ಲೈವ್ ಶೋ ಅಂದರೆ ಹೇಗಿರುತ್ತೆ ಅಂತ. ನನ್ನ ಮೀಡಿಯಾ ಅನುಭವದಲ್ಲಿ ನ್ಯೂಸ್ ಪೇಪರಲ್ಲಿ ಕೆಲಸ ಮಾಡಿದ್ದೀನಿ, .com, ಟೆಲಿವಿಷನ್, NDTV, ಅದಾದಮೇಲೆ ಸ್ವಲ್ಪ BBC ಡಾಕ್ಯುಮೆಂಟ್ರೀಸಲ್ಲೂ ಸಹ ನಾನು ರಿಪೋರ್ಟ್ ಮಾಡಿದೆ. ಬಟ್ ರೇಡಿಯೋದು ಐ ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್. RJ ವರ್ಕಲ್ಲಿ ನೀವು ತುಂಬ ಎಂಜಾಯ್ ಮಾಡಿದ್ರಿ ಅಂತ ಹೇಳಿದ್ರಿ. ತುಂಬಾ. ಹೆಂಗೆ ನೀವು ಫಸ್ಟ್ ಬಂದಾಗ ಹೆಂಗೆ ಅನಿಸ್ತು ನಿಮಗೆ? ಸೊ ಫಸ್ಟು ಆ ರೇಡಿಯೋ ಪ್ರೈಮ್ ಟೈಮ್ ಬ್ರೇಕ್ಫಾಸ್ಟ್ ಶೋ RJ ಅಂತ ಹೇಳಿದಾಗ ಬಹಳ ನರ್ವಸ್ ಆಯಿತು. ಯಾರಾದರೂ ನನ್ನ ರೇಡಿಯೋ ಶೋಗೆ ಟ್ಯೂನ್ ಮಾಡಿದ್ರೆ ಅವ್ರಿಗೆ ಆ ವ್ಯಾಲ್ಯೂ ಕಾಣಿಸ್ಬೇಕು. ಸರಿ, ಇದು ಸಾರ್ಥಕ ಆಯಿತು, ಇವಳ ಶೋ ಇವತ್ತು ನಾನು ಕೇಳಿ ಅಂತ ಒಂದು ಅನ್ನಿಸ್ಬೇಕು ಅಂತ. ಆ ಥರ ಭಾಳ ರಿಸರ್ಚ್ ಮಾಡಬೇಕಾಗಿ ಬರುತ್ತೆ. ನಿಮಗೂ ಗೊತ್ತು, ಯು ಆರ್ ಇನ್ ದ ಮೀಡಿಯಾ. ಒಂದು ಇಷ್ಟು ಪ್ರೋಗ್ರಾಮ್ ನಾವು ಮಾಡಬೇಕು ಅಂದರೆ ಇಷ್ಟು ರಿಸರ್ಚ್ ಇರಬೇಕಾಗುತ್ತೆ ಅದಕ್ಕೆ. ಆದರೆ ಐ ವಾಸ್ ವೆರಿ ಲಕ್ಕಿ, ಇಟ್ ವಾಸ್ ಅ ವಂಡರ್ಫುಲ್ ಟೀಮ್. ಸೊ ಇನ್ನೂ ಸ್ವಲ್ಪ ಇದಾಗ್ತಿತ್ತು. ಆಮೇಲೆ ಎಲ್ಲರೂ ಹೇಳ್ತಿದ್ರು, ಏನಿಲ್ಲ ಅಂದ್ರೂ ಒಂದು 10-15 ಲಕ್ಷ ಜನ ಕೇಳ್ತಾ ಇರ್ತಾರೆ. ಸೊ ಏನಾದರೂ ಒಂದು ತಪ್ಪು ಮಾಡಿದ್ರೆ ಒಂದು ಅಷ್ಟು ಸಲ ಅದು ಇದಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನನಗೇನು ಅನಿಸ್ತು, ಬ್ಯಾಂಗ್ಳೂರ್ ಇಲ್ಲಿ ಒಂದು ಶೋ ಮಾಡೋದು ಒಂದು ಭಾಗ್ಯ. ಇಟ್ಸ್ ಅ ಪ್ರಿವಿಲೇಜ್. ಬಿಕಾಸ್ ಇಲ್ಲಿ ಬೇರೆ ಬೇರೆ ಕಲ್ಚರ್ಸ್ ಜನ ಸೇರಿರ್ತಾರೆ. ಒಂದು ಕಡೆ ನಮ್ಮ ಬಸವನಗುಡಿ, ಮಲ್ಲೇಶ್ವರಂ ಮಾತ್ರ ಹಾಟ್ ಟ್ರೆಡಿಷನಲ್ ಬ್ಯಾಂಗ್ಳೂರ್, ಒಂದು ಕಡೆ ಕೋರಮಂಗ್ಲ, ಆ ಕಡೆ IT ಸಿಟಿ. ದೆನ್ ಇನ್ ಬಿಟ್ವೀನ್ ಇಲ್ಲಿ ಹಳೆ ಇದು ಥಿಯೇಟರ್, ರಂಗಮಂಚದ ಇವರು. ಸೊ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಏನಾದರೂ ಒಂದು ನಾವು ನಮ್ಮದೇ ಆದಂತಹ ಒಂದು ಸ್ಪೆಷಲ್ ಶೋ ಮಾಡ್ಬೋದು ಅಂತ ನನಗನ್ನಿಸ್ತು. ಆಗ ಶೋ ಇದ್ದಿದ್ದು ಹಿಂದಿ ಹಾಡುಗಳು, ನಾವು ಮಾತಾಡೋದು ಇಂಗ್ಲೀಷ್ನಲ್ಲಿ. ಬಿಕಾಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಟಾಕಿಂಗ್ ಟು ದ
ರಿಯಲ್ ಬ್ಯಾಂಗ್ಳೂರ್, ನಿಜವಾದ ನಮ್ಮ ನಗರ ಏನು, ವಾಟ್ ಈಸ್ ಅ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಸಿಟಿ. ಆ್ಯಂಡ್ ರೇಡಿಯೋದಲ್ಲಿ ಅಫ್ಕೋರ್ಸ್ ಆಸ್ ಅನ್ RJ ಪ್ರೈಮ್ ಟೈಮ್ ಅಂದರೆ ಅವರು ಸಹಜ ಬಹಳಷ್ಟು ಸೆಲೆಬ್ರಿಟೀಸ್ ಬರ್ತಾರೆ, ಅದು ಶೋಸ್ ಇರುತ್ತೆ. ಬಾಂಬೆ ಎಸ್ಪೆಷಲಿ ಬಾಲಿವುಡ್ ಅಂದ್ರೆ RJಗಳಂದ್ರೆ ಟ್ರೆಂಡ್ ಸೆಟ್ಟರ್ ಅಂತಾನೆ ಕರಿಬಹುದು. ಯಾಕಂದ್ರೆ ಹೊಸ ಹೊಸ ಟ್ರೆಂಡ್ ಇರ್ಬೋದು, ಏನೇ ಇರ್ಬೋದು, RJಗಳು ಶುರು ಮಾಡ್ತಾರೆ, ಮಾತಿನಲ್ಲೇ ಶುರು ಮಾಡ್ತಾರೆ. ನೀವು ಅವಾಗ ಏನೊಂದು ಟ್ರೆಂಡ್ ತಗೊಂಡ್ಬಂದ್ರಿ ಅಂತ? ಟ್ರೆಂಡ್ ಅಂದರೆ ನನಗೆ ಅಲ್ಲಿವರೆಗೂ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು. ಬಟ್ ನನಗೇನಿಸ್ತು, ನಾವು ದಿನನಿತ್ಯದ ಈ ಕಾನ್ವರ್ಸೇಷನಲ್ಲಿ, ಅಫ್ಕೋರ್ಸ್ ನಾನು ಇಲ್ಲಿ ಬಂದು ಕನ್ನಡ ಕಲಿತೆ. ನಾನು ಓದಿದ್ದೆಲ್ಲ UP, ಡೆಲ್ಲಿ, ಚೆನ್ನೈ, ಆ ಥರ ನಮ್ಮ ತಂದೆಯವರದ್ದು ಕೂಡ ಟ್ರಾನ್ಸ್ಫರಬಲ್ ಜಾಬ್ ಇತ್ತು. ಆದರೆ ನನಗೇನಿಸ್ತು, ನಿಜವಾದ ಒಂದು ನಾವು ಜನರನ್ನ ಮುಟ್ಟಬೇಕು ಅಂತ ನಾವು ಇಫ್ ವಿ ಹ್ಯಾವ್ ದ ಫೋಕಸ್, ಕನ್ನಡವನ್ನು ನಾವು ಅದರಲ್ಲಿ ಬಳಸಬೇಕು ಅಂತ. ಯಾಕೆಂದರೆ ನಾವು ಇನ್ ಆ ಡೈಲಿ ಕಾನ್ವರ್ಸೇಷನ್ ಮಾತಾಡೋ ಹಾಗೆ ಯಾರು ಬಹಳ ಅಚ್ಚು ಇಂಗ್ಲೀಷ್ನಲ್ಲಿ ಒಂದು ಇಂಗ್ಲೀಷ್ ಅಥವಾ ಹಿಂದಿ ಕನ್ನಡ ಪದ ಬಳಸದೆ ಯಾರು ಮಾತಾಡಲ್ಲ. ಲೆಟ್ ಇಸ್ ಬಿ ನ್ಯಾಚುರಲ್. ನನಗೇನು ಅನ್ಸುತ್ತೆ ಸವಿತಾ, ನಾವು ಯಾರ ಜೊತೆ ಮಾತಾಡ್ತೀವೋ ಅವರ ಭಾಷೆಯಲ್ಲಿ ನಾವು ಮಾತಾಡ್ಸಿದ್ರೆ ಇನ್ಸ್ಟೆಂಟ್ ಕನೆಕ್ಷನ್ ಅಂತಾರಲ್ಲ, ಆ ರೀತಿ. ಸೊ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಏನೋ ಹೊಸ ಪ್ರಯೋಗ ಅಂತ, ನನಗೇನೋ ಅನಿಸ್ಲಿಲ್ಲ. ಎಸ್ಪೆಷಲಿ ಹಳೆ ಕನ್ನಡ ಹಾಡುಗಳನ್ನು, ಬಿಕಾಸ್ ಇಟ್ಸ್ ಸಚ್ ಎ ರಿಚ್ ಇದು ಅಲ್ವಾ ಕಲ್ಚರ್. ಸೊ ಆ ಅನುಭವ ಬಹಳ ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ವಾಸಂತಿ ಹರಿಪ್ರಕಾಶ್ ಅವ್ರ ಜೊತೆಗೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಮೀಡಿಯಾದಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ತೆಗೆದುಕೊಂಡಿದ್ದಾರೆ. ಸನ್ಶೈನ್ ಗರ್ಲ್ ಅನ್ನುವಂಥ ನಿಕ್ನೇಮ್ ಅವರಿಗೆ ಬಂದಿದೆ. ಯಾಕೆ ಬಂತು ಈ ಹೆಸರು ಅಂತ ಕೇಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.